ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿ ಬರುವ ಮುನ್ನ ಬೆದರಿಕೆ ಕರೆ ಮತ್ತು ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆದರಿಕೆ ಕರೆ ಮಾಡಿದಂತ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋರಮಂಗಲ ಪೊಲೀಸರು ಕರೆ ಮಾಡಿದಂತ ಲೋಹಿತ್ ವಿಚಾರಣೆಯ ವೇಳೆ ಕೆಲ ಅಂಶಗಳು ಬೆಳಕಿಗೆ ಬಂದಿವೆ. ವಿಚಾರಣೆ ವೇಳೆ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಿರುವಂತ ಆರೋಪಿ ಲೋಹಿತ್ ರೂಟ್ ಮ್ಯಾಪ್ ನೋಡಿ ಆರೋಪಿ ಲೋಹಿತ್ಗೆ ಫುಲ್ ಡ್ರಿಲ್ ತೆಗೆದುಕೊಂಡಿದ್ದಾರೆ ಪೊಲೀಸರು. ಹಿಂದಿನ ದಿನ ಸೂಲರಗಿ ಕಡೆ ಪ್ರಯಾಣ ಬೆಳೆಸಿದ್ದಂತ ಆರೋಪಿ ಲೋಹಿತ್ ಕಾಫಿ ಡೇ ಎಲ್ಲ ತಿರುಗಾಡಿ ಮನೆಗೆ ವಾಪಸ್ ಬಂದಿದ್ದಂತೆ. ಶನಿವಾರ ಕರೆ ಮಾಡಿ ಬಳಿಕ ತಿಲಕ್ ನಗರ ಭಾಗದಲ್ಲಿ ಪತ್ತೆ ಆಗಿದ್ದಂತ ಲೋಹಿತ್ ಕರೆ ಬಳಿಕ ಮಂದಿರ, ಚರ್ಚ್, ಮಸೀದಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ದಂತೆ. ಲೋಹಿತ್ ಪ್ರಯಾಣದ ಬಸ್ ಟಿಕೆಟ್ ಕಲೆ ಹಾಕಿರುವಂತ ಪೊಲೀಸರು ಜಿಲೆಟಿನ್ ಪತ್ತೆ ಜಾಗಕ್ಕೆ ಲೋಹಿತ್ ಪ್ರಯಾಣದ ಬಗ್ಗೆ ನಿಖರ ಮಾಹಿತಿ ಇಲ್ಲ. ವಿಚಾರಣೆ ವೇಳೆ ನಾನು ರಾದಲ್ಲಿ ಕೆಲಸ ಮಾಡ್ತಾ ಇದ್ದೆ, RAW ಅಲ್ಲಿ ಕೆಲಸ ಮಾಡಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ನನಗೂ ಇನ್ವೆಸ್ಟಿಗೇಷನ್ ಬರುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾನಂತೆ. ಆಸ್ಪತ್ರೆ ಒಂದರಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದಂತ ಪೋಷಕರು ಆತನ ಮಾನಸಿಕ ಸ್ಥಿತಿಯನ್ನ ವಿವರಿಸಿ ಕಣ್ಣೀರಿಟ್ಟಿದ್ದಾರೆ. ಬಟ್ ಈಗ ಈತ ನಿಜಕ್ಕೂ ಮಾನಸಿಕ ಅಸ್ವಸ್ಥನ, ಏನ್ ಕತೆ, ಅದ್ರ ಬಗ್ಗೆ ಇನ್ನೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ.